ನನ್ನೆಲ್ಲ ರೀತ ಬಂದವರಿಗೆ ಶುಭ ಮುಂಜಾನೆ. ಸೊ ಇವತ್ತು ತುಂಬ ದಿನಗಳ ನಂತರ ಇವತ್ತು ನಾನ್ ವೆಜ್ನ ಮಾಡ್ತಾ ಇದ್ದೀವಿ. ಶ್ರಾವಣ ಆಗಿತ್ತು. ಶ್ರಾವಣ ನಂತರ ನಮ್ಮ ವಿನಾಯಕನ ಬಿಡೋವರೆಗೂ ನಾವು ನಾನ್ ವೆಜ್ ಮಾಡಬಾರ್ದು ಅನ್ನೋ ಒಂದು ರಿಸ್ಟ್ರಿಕ್ಷನ್ ಅಲ್ಲಿ ಇದ್ವಿ. ಸೊ ರೀಸೆಂಟ್ ಆಗಿ ಅಂತಂದ್ರೆ 2 ಡೇಸ್ ಬ್ಯಾಕ್ ಅಲ್ಲಿ ನಾವು ನಮ್ಮ ಊರಿನ ವಿನಾಯಕನ ವಿಸರ್ಜನೆಯನ್ನು ಅದ್ದೂರಿಯಿಂದ ಮುಗಿಸಿದ್ದೇವೆ. ಸೊ ಆ ಖುಷಿಗೋಸ್ಕರ ತುಂಬ ದಿನಗಳ ನಂತರ ಇವತ್ತು ನಮ್ಮನೇಲಿ ಸ್ಪೆಷಲ್ ಏನಾದ್ರು ಮಾಡೋಣ ಅಂತೇಳಿ ಚಿಕನ್ ಮತ್ತು ಮಟನನ್ನು ಬೇಯಿಸ್ತಾ ಇದ್ದೀರಿ. ನಾವು ಮಾಡ್ತಿರೋಂಥದ್ದು ನಮ್ಮ ಬ್ರದರ್ ಮಂಜುನಾಥ್ ಅಂತೇಳಿ. ಸೊ ಅವರು ಮಟನ್ನು ಮತ್ತು ಚಿಕನ್ನು ಬಿರಿಯಾನಿಲಿ ಫೇಮಸ್ಸು. ಬಟ್ ಇವತ್ತು ಸ್ವಲ್ಪ ಗ್ರೇವಿ ಮತ್ತು ಸಾಂಬಾರು ನಾನೇ ಮಾಡ್ತೀನಿ ಅಂತೇಳಿ ವಾಲಂಟ್ರಿಯಾಗಿ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಅಡುಗೆ ಒಲೆಯಲ್ಲಿ ಮಾಡ್ತಿರೋಂಥ ಅಡುಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಫುಡ್ಡೀಸು ತುಂಬ ಜನನೇ ರಿವ್ಯೂ ಹಾಕ್ತಾ ಇರ್ತಾರೆ, ಯೂಟ್ಯೂಬಲ್ಲಿ ನೀವು ಸಹ ನೋಡ್ತಾ ಇರ್ತೀರಾ. ಸೊ ಅಡುಗೆ ಒಲೆಯಲ್ಲಿ ಮಾಡಿದಂಥ ಅಡುಗೆ ಯಾವುದೇ ಇದ್ರೂ ಸಹ, ಯಾವುದೇ ಥರ ಡಿಶ್ ನೀವು ಮಾಡಿದ್ರೂ ಸಹ ಇದು ತಿನ್ನೋಕ್ಕೆ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ. ಸೊ ಆ ರೀತಿಯಲ್ಲಿ ನಾವು ಇವತ್ತು ಮಾಡ್ತಿರುವಂಥದ್ದು ಅಡುಗೆ ಒಲೆಯಲ್ಲಿ, ಇದು ಸೌದೆ ಒಲೆಯಲ್ಲಿ ಮಾಡ್ತಿರುವಂಥ ಅಡುಗೆ. ಸೊ ಹೊರಗಡೆ ನೀವು ನೋಡಿದ್ರೆ ಒಳ್ಳೆ ಮಳೆ ಬರ್ತಾ ಇದೆ, ಜೋರು ಮಳೆ ಇದೆ ನಮ್ಮ ಕಡೆ. ಆಲ್ರೆಡಿ ಬಂದು ನಿಂತಿದೆ. ಪ್ರಶಾಂತವಾದ ವಾತಾವರಣ, ಯಾವುದೇ ಥರದ ತೊಂದರೆಗಳಿಲ್ಲ ನಮಗಿಲ್ಲಿ, ಯಾವುದೇ ಥರ ಜಂಜಾಟಗಳಿಲ್ಲ. ಸೊ ಇದರ ನಡುವೆ ನಾವೆಲ್ಲರೂ ಫ್ಯಾಮಿಲಿ ಸಮೇತ ಸೇರ್ಕೊಂಡು ಇವತ್ತು ನಾನ್ ವೆಜ್ಜನ್ನು ಟೇಸ್ಟ್ ಮಾಡೋಕ್ಕೋಸ್ಕರ ತಯಾರು ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇರೋಂಥದ್ದು ಈಗ ಚಿಕನ್ ಗ್ರೇವಿನ ರೆಡಿ ಮಾಡುವಂಥ ಸುಲಭ ವಿಧಾನ ಅಂತಂದರೆ, ನೀವು ಇದನ್ನು ಜಸ್ಟ್ ಚಿಕನ್ನು ಪ್ಲಸ್ ಒಂದೆರಡು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಖಾರದ ಪುಡಿ ತಗೊಂಡು ಎಲ್ಲರೂ ಔಟ್ಸ್ಕರ್ಟಿಗೆ ನೀವು ಹೋದ್ರಿ ಅಂತಂದರೆ 100% ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಟ್ರಾ ಇದು ಮಸಾಲೆಗಳಾಗಲಿ ಸ್ಪೈಸಸ್ ಆಗಲಿ ಆ್ಯಡ್ ಮಾಡಬೇಕು ಅನ್ನೋದಿರಲ್ಲ. ಬಟ್ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇದು ತುಂಬಾ ಇಷ್ಟ ಆಗುತ್ತೆ. ನಾವು ಸಹ ಟ್ರೈ ಮಾಡಿದ್ದೀವಿ. ಫೈನಲಲ್ಲಿ ರುಚಿ ಹೇಗಿತ್ತು ಅಂತಲೂ ಸಹ ಫೈನಲಲ್ಲೇನು ಈಗ ಆಲ್ರೆಡಿ ನಾನು ಈ ವಿಡಿಯೋ ಮಾಡುವಾಗಲೇ ತುಂಬ ಸರಿ ಟೇಸ್ಟ್ ಮಾಡಿದ್ದೀನಿ. ಇದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನೀವು ನೋಡ್ತಾ ಇರೋಂಥದ್ದು ಮಟನ್ ಸಾಂಬಾರು ಒಂದು ಕಡೆ ಕುದೀತಾ ಇದೆ. ಸೊ ಮಟನನ್ನು ಚೂಸ್ ಮಾಡೋದು ಹೇಗೆ ಅನ್ನೋದನ್ನು ಸಹ ನಾವು ಈ ನಮ್ಮ ಬ್ರದರ್ ಕಡೆಯಿಂದ ತಿಳ್ಕೊಂಡಿದ್ದು. ಯಾವತ್ತೇ ಆಗಲಿ ನಮ್ಮ ಸಿಟಿ ಜನ ಹೇಗೆ ತಿಂತಿದ್ದಾರೆ ಮಟನ್ನ ಅಂತಂದರೆ, ಆ ಮರಿಗಳಿಗೆ ಹಲ್ಲು ಸಹ ಹಲ್ಲಾಗಿರಲ್ಲ ಅಂತಂದರೆ ನಿಮಗೆ ಈ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಅದನ್ನು. ಸೊ ಮರಿ ಬಲ್ತಿರಲ್ಲ, ಲಂಬ್ ಅಂತ ಹೇಳಿ ಕರೀತಾರೆ. ಸೊ ಅದನ್ನು ನೀವು ತಂದು ತಿಂತೀರಾ. ಸೊ ಅದು ಬಾರಿ ಬಾಯ್ಲ್ ಮಾಡಿದ್ವಿ ಅಂತಂದರೆ ಕರಗೋಗಂತ ಮಾಂಸ ಆಗಿರುತ್ತೆ. ಬಟ್ ನಾವು ತಂದಿರೋಂಥದ್ದು ಅಂದಲ್ಲ. ಮಟನ್ ಸೆಲೆಕ್ಷನ್ ಮಾಡುವಾಗಲೇ ಮಟನ್ ಕೆಂಪಾಗಿರಬೇಕು, ಮತ್ತು ಅದಕ್ಕೆ ಫ್ಯಾಟು ಸಹ ಅಂಟಿರಬೇಕು. ಮಟನ್ಗೆ ಫ್ಯಾಟ್ ಅಂಟಿದ್ದಾಗ ಮಾತ್ರ ನಿಮಗೆ ಮಟನ್ನು 2 ವಿಸಲ್ ಜಾಸ್ತಿ ಕೂಗ್ಸೋದಾಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು 2 ದಿನ ಇಟ್ಟು ತಿಂದರೂ ಸಹ ಮಟನ್ ಕರಗೋ ಚಾನ್ಸಸ್ಸು ತೀರಾ ಕಡಿಮೆ. ಸೊ ಅದಕ್ಕೆ ಮಸಾಲೆ ಸಹ ಬೇಗ ಚೆನ್ನಾಗಿ ಹತ್ಕೊಳ್ಳುತ್ತೆ. ಮಾತ್ರ ಅರ್ಧ ಬೇಯಿಸಿ ದಯವಿಟ್ಟು ತಿನ್ನೋಕೆ ಹೋಗ್ಬೇಡಿ, ಡೈಜೆಷನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಆದಷ್ಟು ಮಟನನ್ನು ಬಲ್ತಿರೋ ಮಟನನ್ನು ತಿನ್ನಿರಿ, ಒಂದ್ಸರಿ ಟೇಸ್ಟ್ ಮಾಡಿ ಹೇಗಿರುತ್ತೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಚಿಕನ್ ಮಾಡ್ತಿರೋಂಥ ವಿಚಾರದಲ್ಲಿ ನೀವು ನೋಡೋದಂತಾದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಮ್ಮ ಬ್ರದರು ಆಗ್ಲಿಂದನು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಒಟ್ಟಿಗೆ ಹಾಕಿ ಅದನ್ನು ಬ್ರೌನ್ ಕಲರ್ಗೆ ಬರೋ ಗಂಟ ರೋಸ್ಟ್ ಮಾಡ್ಕೊಂಡ್ರು. ತದನಂತರ ಸ್ವಲ್ಪ ಚಕ್ಕೆ ಲವಂಗಗಳನ್ನು ಹಾಕಿ ಅದನ್ನು ಸಹ ಬಾಯ್ಲ್ ಮಾಡ್ತಿದ್ದಾಗೇನೆ ಈಗ ಏನು ಮಾಡಿದ್ದಾರೆ ಅಂತಂದರೆ ಫ್ರೆಶ್ ಆಗಿ ತೊಳೆದಂಥ ಚಿಕನನ್ನು ಹಾಕ್ತಾ ಇದ್ದಾರೆ. ಸೊ ಚಿಕನ್ ಹಾಕಿದ ತಕ್ಷಣವೇ ತುಂಬ ಟೈಮ್ ಕೊಡದೆ ಆ ಸ್ಮೆಲ್ ಹೋಗಲಿ ಅನ್ನೋದಕ್ಕೋಸ್ಕರ ಅರಿಶಿನ ಪುಡಿನೂ ಆ್ಯಡ್ ಮಾಡಿಕೊಂಡು, ಸೊ ಈಗ ನೀವು ನೋಡ್ತಾ ಇರೋಂಥದ್ದು ಹಸಿರು ಕಲರ್ ಇರೋಂಥದ್ರಲ್ಲಿ 2ರಿಂದ 3 ಹಸಿಮೆಣಸಿನ್ಕಾಯಿ ಪ್ಲಸ್ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನೂ ಹಾಕಿ ಒಂದೇ ಥರ ಮಿಕ್ಸಿಯಲ್ಲಿ ರುಬ್ಬಿ ತೆಗೆದಿರುವಂಥ ಮಸಾಲೆ. ಅದು ನೀವು ಔಟ್ಸ್ಕರ್ಟ್ ಹೋದ್ರೂ ಸಹ ಇದೇ ಥರ ತೊಗೊಂಡೋಗಿ ದೇರ್ ಇಸ್ ನೋ ಎನಿ ಇಶ್ಯೂ. ಯಾಕೆಂತಂದರೆ ಶುಂಠಿ ಬೆಳ್ಳುಳ್ಳಿ ಬಾಯ್ಲ್ ಆಗೋಷ್ಟೊತ್ತಿಗೆ ಹಸಿಮೆಣಸಿನ್ಕಾಯಿನೂ ಬಾಯ್ಲ್ ಆಗುತ್ತೆ, ಆ ಹಸಿ ಸ್ಮೆಲ್ಲು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಹೋಗ್ಬಿಡುತ್ತೆ. ಯಾಕೆಂದರೆ 15 to 20 ಮಿನಿಟ್ಸ್ ನಾವು ಅದನ್ನು ಒಲೆ ಮೇಲಿಟ್ಟು ಬಾಯ್ಲ್ ಮಾಡೋದ್ರಿಂದಾಗಿ ಎಲ್ಲವೂ ಹೋಗೋಗುತ್ತೆ. ಸೊ ಇಲ್ಲಿ ನಮ್ಮ ಅಣ್ಣನ ಮಕ್ಕಳೆಲ್ಲ ಇದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವ್ರಿಗೆಲ್ಲ ಯಾವಾಗ ನಾವು ಡಿಶಸ್ನ ಅವ್ರಿಗೆ ಸರ್ವ್ ಮಾಡ್ತೀವಿ ಅಂತೇಳಿ ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ತುಂಬ ದಿನಗಳಾಗಿದೆ ನಾವು ನಾನ್ ವೆಜ್ ತಿಂದು, ಅದಕ್ಕೋಸ್ಕರ ಎಲ್ಲರಿಗೂ ಇದ್ರ ಮೇಲೆ ತುಂಬಾ ಕ್ಯೂರಿಯಾಸಿಟಿ ಇದೆ ಇವತ್ತು ಹೇಗೆ ಬರುತ್ತೆ ಅಂತೇಳಿ. ಬಟ್ ನಮ್ಮ ಅಣ್ಣವರು ತುಂಬಾ ಸ್ಪೆಷಲ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಮಸಾಲೆ ಬಾಯ್ಲ್ ಹಾಕ್ತಿದ್ದಾಗೆ ನಮ್ಮ ಬ್ರದರ್ ಏನು ಮಾಡ್ತಿದ್ದಾರೆ ಅಂತಂದರೆ ಈಗ ಖಾರದ ಪುಡಿನ ರುಚಿಗೆ ತಕ್ಕಷ್ಟು ಹಾಕತ್ತಿದ್ದಾರೆ. ಬಟ್ ನಮ್ಮ ಅತ್ತಿಗೆಯವರು ಸಾಲಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಇನ್ನೊಂಚೂರು ಆ್ಯಡ್ ಮಾಡಬೇಕಾಗಿ ಬರುತ್ತೆ ಅಂತ ಇದ್ದಾರೆ ಅವರು. ಅತ್ತಿಗೆಯವರು ಸಾಲಲ್ಲ ಅಂತ ಹೇಳ್ತಾ ಇರೋದಕ್ಕೋಸ್ಕರ ಆ್ಯಡ್ ಮಾಡಬೇಕಾಗಿ ಬರುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿನೂ ಸಹ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ತಾ ಇದ್ದೀವಿ. ಸೊ ಬಾಯ್ಲ್ ಮಾಡೋಕ್ಕೂ ಮುಂಚೆ ಅದು ಹೇಗೆ ಅಂತಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದಾಗ ಏನಾಗುತ್ತೆ ಅಂದರೆ ತಳ ಹಿಡಿಯೋ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಆದ ಕಾರಣ ನಾವೇನು ಮಾಡಿದ್ವಿ ಅಂತಂದರೆ ಚೂರು ನೀರನ್ನು ಹಾಕಿದ್ವಿ. ಹಾಗೆ ಟೊಮೊಟೊ ರುಬ್ಬಿದಂಥ ಸ್ವಲ್ಪ ನೀರನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈಗ ಕುದಿಸ್ಬೇಕಾಗೈತೆ. ಈಗ ನೀವು ನೋಡ್ತಿರೋಂಥ ಥರ ಈಗ ನಮ್ಮ ಬ್ರದರ್ ಇಂದಿದ್ದು ಸ್ಪೆಷಲ್ ಸ್ಕಿಲ್ ಹೇಳಬೇಕು ಅಂತಂದರೆ, ಚೌಟ್ನ ನೋಡಿ ಹೇಗೆ ಬೇಕೋ ಹಾಗೆ ತಳ್ಳೋ ಆಗಿಲ್ಲ ನೋಡಿ. ಈಗ ನೀವು ಸ್ಲೈಡ್ ಮಾಡ್ತಿದ್ದೀರಲ್ಲ ಹಾಗೆ ಸ್ಲೈಡ್ ಮಾಡಿದ್ರೆ ನಿಮ್ಮ ಚಿಕನ್ ಆಗಲಿ ಮಟನ್ ಆಗಲಿ ಬೇಗ ಒಡೆದು ಹೋಗಲ್ಲ, ಅಂದರೆ ಪುಡಿ ಆಗಲ್ಲ. ನಿಮಗೆ ಹೇಗೆ ನೀವು ಕಟ್ ಮಾಡಿಸಿರ್ತೀರೋ ಅದೇ ರೀತಿ ನಿಮಗೆ
ನಿಮ್ಮ ಪ್ಲೇಟ್ಗೆ ಸರ್ವ್ ಮಾಡುವಾಗಲೂ ಸಹ ಫುಲ್ ಪೀಸು ಹಾಗೇನೇ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ನಾನು ಫಸ್ಟ್ ಟೈಮ್ ಇದನ್ನು ಕೇಳಿದ್ದು. ಅವರು ನನಗೆ ಸಜೆಸ್ಟ್ ಮಾಡಿದ್ರು, ದಯವಿಟ್ಟು ಹೇಗೆ ಬೇಕೋ ಆಗಿ ತಿರುಗಬೇಡಿ, ಜಸ್ಟ್ ಹೀಗೆ ಸ್ಲೈಡ್ ಮಾಡಿ ಸಾಕು ಮಟನನ್ನು, ಅದು ಮ್ಯಾಶ್ ಆಗುತ್ತೆ ಅಂತೇಳಿ. ಸೊ ಆ ರೀತಿಲಿ ಮಾಡಿ ಈಗ ಮಸಾಲೆ ಎಲ್ಲ ಹಾಕಾಗಿದೆ. ಇನ್ನೇನಿಲ್ಲ, ಇನ್ನೊಂದು 5 to 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಂತಂದರೆ ಚಿಕನ್ ಗ್ರೇವಿ ನಮಗೆ ರೆಡಿ ಆಗುತ್ತೆ. ಸೊ ಫೈನಲಲ್ಲಿ ಅದು ಹೇಗಿರುತ್ತೆ ಚಿಕನ್ ಗ್ರೇವಿ ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ಈ ವೆದರ್ಗೆ ನೀವೇನಾದರೂ ಡಿಶಸ್ನ ಟ್ರೈ ಮಾಡಬೇಕು ಅನ್ನೋಂಗಿದ್ರೆ ದಯವಿಟ್ಟು ಔಟ್ಸ್ಕರ್ಟ್ ಹೋಗಿ ನೀವು ಮಟನ್ನ ತಿಂದರೆ ಅಂತಂದರೆ, ನೀವು ಮನೆಯಲ್ಲಿ 100 ಗ್ರಾಮ್ ತಿನ್ನೋಂಥ ಪರಿಸ್ಥಿತಿ ಇತ್ತು ಅಂದರೆ ನೀವು ಮನೆ ಬಿಟ್ಟು ಸ್ವಲ್ಪ ಔಟ್ಸ್ಕರ್ಟ್ ಅಂದರೆ ತೋಟದ ಮನೆ ಆಗಿರ್ಬೋದು, ಅಂದರೆ ವಿಶಾಲ ಪ್ರದೇಶಗಳಲ್ಲಿ ನೀವೇನಾದ್ರು ಅಡುಗೆ ಮಾಡಿದ್ದೆ ಆದಲ್ಲಿ 100 ಗ್ರಾಮ್ ಜಾಗದಲ್ಲಿ ನೀವು 150 to 200 ಗ್ರಾಮ್ ತಿನ್ನುವಂಥ ಒಂದು ಕೇಪಬಿಲಿಟಿ ಬರುತ್ತೆ. ಯಾಕೆ ಅಂತಂದರೆ ನಮಗೆ ಒಂದು ಮೈಂಡು ಫ್ರೀ ಆಗಿರೋದು ಅಂತಲ್ಲದೆ ಒಂಥರ ನೇಚರಲ್ಲಿ ಕೂತ್ಕೊಂಡು ತಿನ್ನುವಾಗ ನಮಗೆ ತುಂಬಾ ಫೀಲ್ ಅನಿಸುತ್ತೆ. ನೋಡಿ, ಈಗ ನೀವು ನೋಡ್ತಿರೋಂಥದ್ದು ಮಟನ್ ಸಾಂಬಾರು ತುಂಬಾ ಚೆನ್ನಾಗಿ ಬೆಂದಿದೆ, ಮಸಾಲೆನೂ ಹತ್ತಿದೆ. ನೋಡ್ತಾ ಇದ್ದಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ನಮ್ಮ ಅಣ್ಣನ ಮಕ್ಕಳೆಲ್ಲ ಇಲ್ಲಿ ಸುತ್ತ ಸರೌಂಡಿಂಗಲ್ಲಿ ನಿಂತ್ಕೊಬಿಟ್ಟಿದ್ದಾರೆ, ಯಾವಾಗ ತಾನೇ ಸರ್ವ್ ಮಾಡ್ತಾರಪ್ಪ ಈಗ ಅಂತೇಳಿ. ಸೊ ನಮ್ಮ ಇನ್ನೊಂದು ಕಡೆ ನಮ್ಮ ತಾಯಂದ್ರೆಲ್ಲ ರೊಟ್ಟಿ, ಚಪಾತಿ, ಮುದ್ದೆ, ಸೊ ಈ ಥರ ಅದಕ್ಕೆ ಬೇಕಾದಂಥ ಡಿಶ್ಗಳನ್ನೆಲ್ಲ ಇನ್ನೊಂದು ಕಡೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದನ್ನು ಗ್ಯಾಸ್ ಒಲೆಯಲ್ಲೇ ಸಹ ಮಾಡ್ತಾ ಇದ್ದಾರೆ ಅವರು. ಸೊ ನಾವು ಬಂದು ಸೌದೆ ಒಲೆಯಲ್ಲಿ ಇವೆರಡು ಡಿಶನ್ನು ರೆಡಿ ಮಾಡ್ತಾ ಇದ್ದೀವಿ. ಸೊ ಫೈನಲಿ ಇದು ತುಂಬಾ ಚೆನ್ನಾಗಿತ್ತು. ನಾವು ತಿಂದಾಗ ನಾನು ನಿಮಗೆ ಆಡಿಯೋ ರೆಕಾರ್ಡ್ ಮಾಡ್ತಿರೋಂಥದ್ದು ಬಂದು ನಿನ್ನೆ ಆ್ಯಕ್ಚುಲಿ ನಾವು ಇದನ್ನು ವಿಡಿಯೋ ಮಾಡಿದ್ದು. ಸೊ ನಾನು ಇವತ್ತು ಇದನ್ನು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಮಟನ್ ಸಾರಾಗಲಿ ಚಿಕನ್ ಸಾರಾಗಲಿ ಯಾವುದೇ ನಾನ್ ವೆಜ್ಜನ್ನು ನೀವು ಮಾಡಿ ಕೊನೆಯಲ್ಲಿ ಇಳಿಸ್ತೀನಿ ಅನ್ನುವಾಗ ನೀವು ಅದಕ್ಕೆ ಸ್ವಲ್ಪ ಕೊರೆಂಡರ್ ಲೀವ್ಸ್ನ ಹಾಕಬೇಕಾಗತ್ತೆ. ಅಂದರೆ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕಿದಲ್ಲಿ ಅದು ಒಂಥರ ಎಕ್ಸ್ಟ್ರಾ ಫ್ಲೇವರ್ನ ಕೊಡುತ್ತೆ ಮತ್ತು ಸ್ಮೆಲ್ಲು ಸಹ ತಗೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ನಿಮ್ಮ ಮನೆಯಲ್ಲಿ ದಯವಿಟ್ಟು ಟ್ರೈ ಮಾಡಿ. ಇದರಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಡೌಟ್ ಇದ್ದಲ್ಲಿ ಕಾಮೆಂಟ್ ಮಾಡಿ. ನನ್ನ ಅನಿಸಿಕೆ ರೆಗ್ಯುಲರಾಗಿ ಮಾಡ್ತಾ ಇದ್ದವರಿಗೆ ನಾವು ಮಾಡ್ತಿರೋಂಥ ಪ್ರೊಸೀಜರು ಏನೇನು ಹಾಕಿದ್ದೀವಿ, ಎಷ್ಟೆಷ್ಟು ಹಾಕಿದ್ದೀವಿ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಸೊ ಏನೋ ಡೌಟ್ ಇತ್ತು ಅಂತಂದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ಕೇಳಿ, ಖಂಡಿತವಾಗ್ಲೂ ನಿಮಗೆ ಇದರ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಕೊಡ್ತಾ ಹೋಗ್ತೀನಿ. ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಯಾವುದಾದ್ರು ಒಂದು ಈವೆಂಟಲ್ಲಿ ನಾವು ಮಾಡುವಾಗ ಪ್ರತಿಯೊಂದನ್ನು ಸಹ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಟೋಟಲಿ ನಾವು ಫೈನಲ್ ಆಗಿ ಆಫ್ಟರ್ 1.5 ಮಂತ್ ನಂತರ ಇದನ್ನು ಟೇಸ್ಟ್ ಮಾಡಿದ್ದಾಗ ನಮಗೆ ಸಿಕ್ಕಿದ್ದ ಫೀಲೇ ಬೇರೆ. ಅದರಲ್ಲೂ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿಂದಾಗ ಸಿಗುವಂಥ ಮಜನೇ ಬೇರೆ ಇರುತ್ತೆ. ಇದು ಹಳ್ಳಿ ಮನೆಗಳಲ್ಲಿ ಬಿಟ್ಟರೆ ಸಿಟಿ ಕಡೆ ನಡೆಯೋದು ತೀರಾ ಕಡಿಮೆ ಅಂತ ಅನಿಸುತ್ತೆ. ನಾನು ಸಹ ಸಿಟಿ ಜೀವನ ನಡೆಸಿದ್ದೀನಿ. ಹೇಗೆ ಅಂತಂದರೆ ಅಲ್ಲೂ ಸಹ ಕುಕ್ಕರಲ್ಲಿ ಬಾಯ್ಲ್ ಮಾಡಿ ಆ ಕುಕ್ಕರ್ ವಿಸಲ್ ಬರುವಾಗ ಒಂದು ಒಳ್ಳೆ ಘಮ ಸ್ಮೆಲ್ ಬರೋದು. ಸೊ ಅದಾದ ನಂತರ ಕಾಗೆಗಳು ಕರೆದಾಗೆ ಅಕ್ಕ ಇರೋರ್ನೆಲ್ಲ ನಮ್ಮ ಬಂಧು ಬಳಗಗಳನ್ನು ಕರೆದು ಒಂದು ರೂಮ್ ಒಳಗೆ ಬಾಗಿಲು ಹಾಕ್ಕೊಂಡು ಸೆಂಟ್ರಲ್ಲಿ ಕುಕ್ಕರ್ ಇಟ್ಟು, ಸೊ ಒಂದು ಕುಕ್ಕರಲ್ಲಿ ರೈಸ್ನ ಬೇಯಿಸಿ ಅವರವರೇ ಸರ್ವ್ ಮಾಡ್ಕೊಂಡು ತಿಂತಾಯಿದ್ವಿ.